ಸಂಸ್ಕಾರವನ್ನು ಕೊಡುವವಳು ತಾಯಿ. ಪಾಂಡವರೆಂಬಂತಹ ಒಂದು ಮಹತ್ತರವಾದ ಧರ್ಮ ವೃಕ್ಷ ಅರ್ಜುನನೆಂಬ ಸ್ಕಂದವನ್ನು ಹೊಂದಿ ಮಾತೃಜರೆಂಬ ಶಾಖೋಪಶಾಖೆಯನ್ನು ಹೊಂದುತ್ತಾ ಅರ್ಜುನನೆಂಬ ಆಲಂಬನದಿಂದ ನೆಲೆಯಾಗಿ ನಿಂತದ್ದಕ್ಕೆ ತಾಯಿ ಬೇರಾಗಿ ನಿಂತದ್ದು ಕೃಷ್ಣ ಅಂತ ಪ್ರಪಂಚ ಹೇಳುತ್ತೆ. ನಿಜವಾಗಿ ಹೇಳುತ್ತೇನೆ, ಆ ವೃಕ್ಷದ ತಾಯಿಯೇ ಬೇರು, ಅದರರ್ಥ ನೀನೇ ಬೇರಾದ್ದರಿಂದ ಆ ವೃಕ್ಷ ಮಹತ್ತರವಾಗಿ ಬೆಳೆದು ನಿಂತಿದೆ. ಮದ ಏರಿದ ಆನೆಯನ್ನು ಪೌರುಷದ ಪ್ರತೀಕಾಗಿ ತೋರಿಸಬೇಕು ಅಲ್ಲವೇ? ಕೊಂಬಿನಿಂದ ತಿಳಿಯುವುದಕ್ಕೆ ಬರುವ ಕೋಣವನ್ನು ಪೌರುಷದ ಪ್ರತೀಕಾಗಿ ಕಾಣಿಸಬೇಕು. ಇಲ್ಲ, ಪೌರುಷ ಅಂತ ನಾವು ಗುರುತಿಸುವುದು ಯಾವಾಗ? ಸತ್ಯವ್ರತಕ್ಕಾಗಿ ಸತ್ಯದೀಕ್ಷಿತನಾದ ಹರಿಶ್ಚಂದ್ರ ಕಾಶಿ ಅಗ್ರಹಾರದಲ್ಲಿ ಕರಿಮಣಿ ಕಟ್ಟಿದ ಕನ್ಯೆಯನ್ನಾದರೂ ವಿಕ್ರಯಿಸುವುದಕ್ಕೆ ಹೊರಡುತ್ತಾನೆ. ಸತ್ಯಕ್ಕಿಂತ ಸತಿಸುತ್ತರ ಹೆಚ್ಚಲ್ವ, ಅದನ್ನು ಪೌರುಷದ ಪ್ರತೀಕಾಗಿ ನಾವು ತೋರಿಸ್ತೇವೆ. ಪ್ರಜಾಜನರು ಒಪ್ಪದೆ ಅಪವಾದದ ಭೀತಿ ಬಂದ ಹೊತ್ತಿನಲ್ಲಿ ರಾಜನಾದವನು ಕಳಂಕರಹಿತನಾಗಿರಬೇಕೆನ್ನುವ ಕಾರಣಕ್ಕೆ ಅಕಳಂಕ ಚರಿತೆಯಾದ ಸತಿ ಎನ್ನುವುದು ವೇದ್ಯವಾದಾಗಲೂ ಪರಿತ್ಯಾಗಕ್ಕೆ ಮುಂದಾಗುತ್ತಾನೆ ರಾಮ. ಅವನನ್ನು ನಾವು ಪುರುಷೋತ್ತಮ ಅಂತ ಗುರುತಿಸಿ. ಹಾಗಾದ್ರೆ ಪೌರುಷ ಅಂತ ಅಳತೆಯಾಗುವುದು ಶೀಲದಿಂದ ಅಲ್ಲವೇ? ನಿನ್ನನ್ನು ವೀರಮಾತೆ ಅಂತ ಕರೆದ ಆ ಕಾರಣದಿಂದ 5 ಮಂದಿ ಮಕ್ಕಳನ್ನು ಶೀಲ ಸಂಪನ್ನರನ್ನಾಗಿಸಿ ಗುಣಾಢ್ಯರನ್ನಾಗಿಸಿ ಯಕ್ಷ ಪ್ರಶ್ನೆಯ ನೆವನದಿಂದ 4 ಮಂದಿಗಳು ಅಳಿದು ಬಿದ್ದಾಗ ಧರ್ಮರಾಯ ಬಂದು ಯಕ್ಷ ಪ್ರಶ್ನೆಗೆ ಸಮರ್ಥ ಉತ್ತರವನ್ನು ಕೊಟ್ಟಾಗ ಯಕ್ಷ ಆಡಿದ ಮಾತು ಒಂದು, ಆಳಿದ 4ರಲ್ಲಿ ಒಬ್ಬರನ್ನು ಬದುಕಿಸ್ತೇನೆ, ಯಾರು ಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ. ಸಭಾಮಧ್ಯದಲ್ಲಿ ದ್ರೌಪದಿ ವಸ್ತ್ರಾಪಹಾರದ ಪ್ರಕರಣದಲ್ಲಿ ಪ್ರತಿಜ್ಞೆ ಮಾಡಿದವ ಭೀಮಸೇನ. ಹೌದು. ಅರ್ಜುನನೂ ಅಲ್ಲ, ನಕುಲನೂ ಅಲ್ಲ, ಸಹದೇವನೂ ಅಲ್ಲ, ಧರ್ಮರಾಯನೂ ಅಲ್ಲ. ದುರ್ಯೋಧನನ್ನು ಕೊಲ್ಲುತ್ತೇನೆ ಅಂತ ಎದೆತಕ್ಕೆ ಹೇಳಿದವ ಅಹಂ ದುರ್ಯೋಧನವಂತ ಕರ್ಣವಂತಾದನಂತ ಇತ್ಯಾದಿ ಇತ್ಯಾದಿ ಹೇಳಿದ. ನಿಜವಾಗಿ ಪ್ರತಿಜ್ಞಾಪೂರ್ಣವಾಗಿ ಚಂದ್ರವಂಶದ ಪೀಠ ಅವರಿಗೆ ಲಭ್ಯ ಆಗಬೇಕು ಅಂತ ಅದರ ಮೇಲೆ ಹೇಳಬೇಕಾದ್ದು ಭೀಮಸೇನ. ಕೇಳಿದನು? ಕೇಳಲಿಲ್ಲ. ಸುವಿವೇಕಿಯಾದ ಅರ್ಜುನ ಎಲ್ಲವನ್ನೂ ಸಾಧಿಸಬಲ್ಲ ಸಂಪನ್ನ ಅಂತ ತಿಳಿದ ಮೇಲೂ, ನನಗೆ ಅತ್ಯಂತ ಪ್ರಿಯ ಸಖ ಅಂತ ತಿಳಿದ ಮೇಲೂ ಅಚ್ಯುತನ ಸಖನಾದಂತಹ ಪಾರ್ಥನನ್ನು ಮೇಲೆಬ್ಬಿಸಬೇಕು ಅಂತ ಕೇಳಲಿಲ್ಲ. ಇಲ್ಲ, ನಕುಲನನ್ನು ನಿರ್ಮಿಸು ಅಂತ ಕೇಳಿದೆ. ಹೌದಂತೆ. ಯಾಕೆ ಹೇಳು? ಕೌಂತೆಯರು ಮಾತ್ರೇಯರು ಅಂತ ಪಾಂಡವರಲ್ಲಿ ಪ್ರತ್ಯೇಕ ಇಲ್ಲ. ಹೌದು. ಆದರೆ ಸವತಿ ಮಾತ್ಸರ್ಯವೇ ಪ್ರಪಂಚದಲ್ಲಿ ಕಾಣಿಸುವಾಗ ಸವತಿ ಮಾತ್ಸರ್ಯಕ್ಕಿಂತ ವಿದೂರವಾಗಿ ಸವತಿಯ ಸಪ್ರೇಮ ಅಂತ ಪ್ರಪಂಚದಲ್ಲಿ ಮೊದಲ ಬಾರಿ ತೋರಿಸಿಕೊಟ್ಟದ್ದು ನನ್ನ ಅವ್ವೆಯಾದ ಕುಂತಿ. ಆ ತಾಯಿತನ ಬಂಜೆಯಾಗಬಾರದು, ಮಾತೃಜರನ್ನು ಯವೈಕ್ಕದೆ ರಕ್ಷಿಸ್ತೇನೆ ಅಂತ ಅಮ್ಮ ಕೊಟ್ಟ ಮಾತು ಸತ್ಯ ಆಗಬೇಕು ಅಂತಾದ್ರೆ ಕೌಂತೆಯರಲ್ಲಿ ಒಬ್ಬ, ಮಾತ್ರೆಯರಲ್ಲಿ ಒಬ್ಬ ಎದ್ದು ನಿಲ್ಲಬೇಕು ಅಂತ ಕೇಳಿದ ಧರ್ಮರಾಯನಿಗೆ ನೀ ತಾಯಿ. ವನವಾಸಕ್ಕೆ ಹೊರಡುವಾಗಲೂ ದ್ರೌಪದಿಯಲ್ಲಿ ಹೇಳಿದ್ದೆ ಮಗು, ಅವರ ಕುರಿತಾಗಿ ಹೆಚ್ಚಿನ ಲಕ್ಷ್ಯ ಇರಲಿ ಅಂತ. ಅದನ್ನೇ ನನ್ನ ಹಿರಿಯ ಮಗನಾದಂತಹ ಧರ್ಮಜ ಸಾಧಿಸಿ ತೋರಿಸಿದ. ಅಂದ್ರೆ ಏನರ್ಥ? ಸಂಸ್ಕಾರವನ್ನು ಕೊಡುವವಳು ತಾಯಿ. ಪಾಂಡವರೆಂಬಂತಹ ಒಂದು ಮಹತ್ತರವಾದ ಧರ್ಮ ವೃಕ್ಷ ಅರ್ಜುನನೆಂಬ ಸ್ಕಂದವನ್ನು ಹೊಂದಿ ಮಾತೃಜರೆಂಬ ಶಾಖೋಪಶಾಖೆಯನ್ನು ಹೊಂದುತ್ತಾ ಅರ್ಜುನನೆಂಬ ಆಲಂಬನದಿಂದ ನೆಲೆಯಾಗಿ ನಿಂತದ್ದಕ್ಕೆ ತಾಯಿ ಬೇರಾಗಿ ನಿಂತದ್ದು ಕೃಷ್ಣ ಅಂತ ಪ್ರಪಂಚ ಹೇಳುತ್ತೆ. ನಿಜವಾಗಿ ಹೇಳುತ್ತೇನೆ, ಆ ವೃಕ್ಷದ ತಾಯಿಯೇ ಬೇರು, ಅದರರ್ಥ ನೀನೇ ಬೇರಾದ್ದರಿಂದ ಆ ವೃಕ್ಷ ಮಹತ್ತರವಾಗಿ ಬೆಳೆದು ನಿಂತಿದೆ. ಸಾಕ್ಷಿಯನ್ನು ಕೊಡುತ್ತೇನೆ, ದೇವರು ದೊಡ್ಡವನೇ. ಅಂದ್ರೆ ಪ್ರಪಂಚದಲ್ಲಿ ದೇವರಿಗಿಂತ ದೊಡ್ಡವ ಇರುವುದಕ್ಕೆ ಸಾಧ್ಯ. ಜಗತ್ತಿನ ತಾಯಿ ಅಂತ ನಾವು ಅವನನ್ನೇ ಹೇಳೋದು. ಹೌದಲ್ಲ? ಹೌದು. ಆದ್ರಿಂದಲೇ ಮಾತೆಗೆ ಮಾಂಗಲ್ಯವನ್ನು ಒದಗಿಸಿದ ನನ್ನನ್ನು ಮಾಧವ ಅಂತ ಪ್ರಪಂಚ ಭಕ್ತಿಯಿಂದ ಕೈ ಮುಗಿ ಅಲ್ವೇ? ಆದರೆ ಒಂದು ಸತ್ಯ ನಾವು ತಿಳಿಯಬೇಕಲ್ಲ, ಏನು? ಪ್ರಪಂಚವನ್ನೇ ಪಾಲಿಸುವ ಜಗದ ತಾಯಿ ಎನಿಸಿದ ದೇವರನ್ನಾದರೂ ಮಕ್ಕಳಿಗೆ ದೇವರು ಅಂತ ತೋರಿಸಿಕೊಡುವ ತಾಯಿ ದೇವರಿಗಿಂತ ದೊಡ್ಡವರಾಗಿದೆ. ತಾಯಿಯೇ ದೇವರನ್ನು ತೋರದೇ ಇದ್ರೆ ಮಕ್ಕಳು ದೇವರನ್ನು ಕಾಣುವುದೇ ಹೇಗೆ? ಅದಿಲ್ಲ. ಅಂದರೆ ಮಕ್ಕಳಲ್ಲಿ ಸಂಸ್ಕಾರವನ್ನು ನಿಕ್ಷೇಪಿಸುವ ತಾಯಿ. ಆದ್ರಿಂದಲೇ ನಮಾತು ಪರದೈವತ, ತಾಯಿಗಿಂತ ದೊಡ್ಡ ದೇವರಿಲ್ಲ. ಮಗು, ನೀ ಭಾಗ್ಯಶಾಲಿನಿಯೂ ಹೌದು. ಸಂಸ್ಕಾರ ವಾಹಿನಿಯನ್ನು ಮಕ್ಕಳಲ್ಲಿ ತುಂಬಿದ ಕಾರಣ ನೀ ವೀರಮಾತೆಗೂ. ದುರ್ವಾಸನನ್ನು ಮಾತಾಡಿದ್ರಂತೆ, ಏನು? ಬೇರು ನೀರುಂಡ ಮೇಲೆ ಮತ್ತೆ ಎಲೆಗೆ ಪ್ರತ್ಯೇಕ ಕೊಡಬೇಕು ಅಂತ ಇಲ್ಲ. ಈಗ ಈ ತಾಯಿ ಬೇರಿಗೆ ಅಮೃತ ಜಲವನ್ನೇ ನೀನು ಸುರಿದ ಹಾಗಾಯ್ತು ನೀನು ಹೇಳಿದ. ಮತ್ತೊಂದು ಉತ್ತಮ,
ರಾಜಲಾಂಛನಗಳ ಸಹಿತ ಶತಶೃಂಗಕ್ಕೆ ಕಿಂದಮರ ಶಾಪನೆಯಿಂದ ಪಾಂಡು ಚಕ್ರವರ್ತಿ ಹೋದ. ಹೌದು. ಕಾಡಿನಲ್ಲಿಯೇ ಮಂತ್ರ ಪ್ರಭಾವದಿಂದ 5 ಮಂದಿ ಮಕ್ಕಳನ್ನು ಪಡೆದ. ಹೌದು. 5 ಮಂದಿ ಮಕ್ಕಳನ್ನು ಪಡೆದ ಮೇಲೆ ಪಾಂಡುವೋ ಮಾತೃಯೋ ಇಹಲೋಕವನ್ನು ತೊರೆದ. ಸರಿ. ಋಷ್ಯಾಶ್ರಮದ ಸಮೀಪದಲ್ಲಿ 5 ಮಕ್ಕಳನ್ನು ಇಟ್ಟುಕೊಂಡು ಏಕಾಂಗಿನಿಯಾದ ನೀರು ಒಂದೊಮ್ಮೆ ಎಲ್ಲಿಯಾದರೂ ಅಧೈರ್ಯದಿಂದ ಕುಂದುತ್ತಾ ಇದ್ದರು. ಇದ್ರೆ ಇವತ್ತು ಪಾಂಡವರು ಅವರು ಪ್ರಪಂಚದಲ್ಲಿ ಪ್ರತಿಷ್ಠಾಪನೆಯಾಗುವುದಕ್ಕೆ ಇರಲಿಲ್ಲ. ಋಷಿ ಸಂಸರ್ಗದಿಂದ 5 ಮಂದಿ ಮಕ್ಕಳನ್ನು ಕಟ್ಟಿಕೊಂಡು ಹಸ್ತಿನಾವತಿಯ ಮಹಾದ್ವಾರಕ್ಕೆ ಬಂದು ಸಂಧಿ ವಿಗ್ರಹಿಯಾದ ಭೀಷ್ಮರಲ್ಲಿ ಇವರು ನನ್ನ ಮಕ್ಕಳು ಪಾಂಡು ಸಂತತಿ ಚಂದ್ರವಂಶವನ್ನು ಆಳುವುದಕ್ಕೆ ಹುಟ್ಟಿದವರು ಅಂತ ನೀ ತೋರಿಸಿದ್ರಿಂದ ಧರ್ಮರಾಯ ಇವತ್ತು ಚಕ್ರವರ್ತಿ ಆಗುವ ಯೋಗವನ್ನು ಪಡೆದು. ಅದರ ಅರ್ಥ ಏನು? ಚಂದ್ರವಂಶಕ್ಕೆ ಒಬ್ಬ ಸದ್ಧರ್ಮನನ್ನು ರಾಮರಾಜ್ಯದ ಮುಂದೆ ಧರ್ಮರಾಜ್ಯದ ಪ್ರತಿಷ್ಠಾಪನೆ ಆಗಬೇಕು ಎಂಬ ನನ್ನ ಆಶಯಕ್ಕೆ ಆಧಾರವಾಗಿ ನೀ ಹೇಳಿದೆಯಲ್ಲ, ಗೊಬ್ಬರವನ್ನು ಬೇರು ಅಂತ. ಹೌದು. ಆ ಬೇರು ನೀನಾಗಿ ತೋರಿದ್ದರಿಂದ ಧರ್ಮರಾಯನನ್ನು ಪಾಂಡವರನ್ನು ಕೈಯ ಆಯುಧವಾಗಿ ನಾ ಹಿಡಿದು ಧರ್ಮ ಸಂಸ್ಥಾಪನೆ ಮಾಡುತ್ತೇನೆ ಅಂತ ವೀರಘೋಷವನ್ನು ಹೊರಡಿಸಿದ್ದೇನೆ. ಮಗು, ನೀನೇ ನಿನ್ನ ಹೊರಡುವವನು. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಏನು? ಕ್ಷತ್ರಿಯನಾಗಿ ಜನಿಸಿದ್ದಾನೆ ನನ್ನ ಮಗ. ಹೌದು. ನಾನು ಕ್ಷತ್ರಿಯ ಅಣಿಯುತ್ತೇನೆ. ಹೌದು. ಈ ತಾಯಂದರಿಗೆ ಬೇರೆ ಬೇರೆ ಹೆಸರುಂಟಲ್ಲ. ಉಂಟು. ಜನನಿ ಅಂತ ಹೇಳ್ತಾರೆ. ಹೌದು. ಧಾತ್ರಿ ಅಂತ ಹೇಳ್ತಾರೆ. ಹೌದು. ಅಮ್ಮ ಅಂತ ಹೇಳ್ತಾರೆ. ಹೌದು. ಈ ವೈಶ್ಯರಿಗೋ ಅಥವಾ ಬ್ರಾಹ್ಮಣ ಕನ್ಯೆಗೋ ತಾಯಂದಿರಿಗೋ ಇಲ್ಲದಂತಹ ವಿಶೇಷ ಹೆಸರೊಂದು ಕ್ಷತ್ರಿಯಾಣಿಗೆ ಬರ್ತದೆ. ವೀರಸು. ಹೌದು. ಅದೆಲ್ಲರಿಗೂ ಬರುವುದಿಲ್ಲ. ಇಲ್ಲ. ಪರಾಕ್ರಮಿಯಾದಂತಹ ಮಕ್ಕಳನ್ನು ಹೆತ್ತಂತಹ ಕ್ಷತ್ರಿಯ ಮಡದಿಗೆ ಮಾತ್ರ ವೀರಸು ಅನ್ನುವಂತಹ ಹೆಸರು ಬರುವುದು. ಸಂತಾನಲ್ಲ. ವಿಶೇಷವಾಗಿ ಮತ್ತೆ ಮತ್ತೆ ನೀನು ಸಭೆಯಲ್ಲೂ ಹೇಳಬೇಕು, ಧರ್ಮಜನನು ಮರಳಿ ಹೋದ ಮೇಲೆ ಹೇಳಬೇಕು. ಯಾವ ಕಾರಣಕ್ಕಾದ್ರೂ ಹೋರಾಟವನ್ನೇ ಮಾಡಿ ತನ್ನದಾದಂತಹ ಕ್ಷಾತ್ರದ ಕೆಚ್ಚನ್ನೇ ಪ್ರಕಟಿಸಿ ವಿಜಯ ನಮ್ಮ ಪಕ್ಷಕ್ಕೆ ಬರುವಂತೆ ಮಾಡಬೇಕು. ಅದು ಮಾತುಂಟು. ತನಗಾದಂತಹ ಅಪಮಾನವನ್ನು ತನ್ನ ತೇಜಸ್ಸಿನಿಂದಲೇ ಯಾರು ತೊಡೆದು ಹಾಕುವುದಕ್ಕೆ ಸಾಧ್ಯ ಇಲ್ವೋ ಅವನು ನಿಜವಾಗಿ ಶೂರನಲ್ಲ ಅಂತ. ಹೌದು. ಆ ಅರ್ಥದಲ್ಲಿ ನನ್ನ ಮಕ್ಕಳನ್ನು ಶೂರರನ್ನಾಗಿ ವೀರರನ್ನಾಗಿ ಮಾಡು, ನನ್ನನ್ನು ವೀರಸೂವನ್ನಾಗಿ ಮಾಡುವಾಗದೆ. ಅಮ್ಮ, ನಿನ್ನ ಮಾತನ್ನು ಅಕ್ಷರಾರ್ಥದಿಂದ ಪೂರೈಸಿದೆ. ಆದರೆ ಒಂದು ವಿಜ್ಞಾಪನೆ. ಏನು? ಏಕಚಕ್ರ ನಗರದಲ್ಲಿ ಬ್ರಾಹ್ಮಣ ಬಾಲಕನನ್ನು ಕಳುಹಿಸಬೇಕಾದ ಹೊತ್ತಿನಲ್ಲಿ ಭೀಮಸೇನನ್ನು ಕಳುಹಿಸಿದವರು ನಾನೇ ಕಳುಹಿಸಿದೆ. 5 ಮಕ್ಕಳುಂಟು ನನಗೆ. ಒಂದು ಹೋದರೂ 4 ಮಕ್ಕಳಿರ್ತಾರೆ. ಅಲ್ಲ, ಬ್ರಾಹ್ಮಣ ಕೇಳಿದ್ದ ನಿನಗೆ ಮಕ್ಕಳು ಹೆಚ್ಚಾಗಿದ್ದಾರ ಅಂತ ಕೇಳಿದ್ದಾನೆ. ಹೌದು. ಆದ್ರೆ ನೀವು ಉತ್ತರ ಏನು? ನನ್ನೊಬ್ಬ ಮಗ ಅಳಿದರೂ ಆಗಬಹುದು. ಏಕಪುತ್ರನನ್ನು ಪಡೆದಂತಹ ನಿಮ್ಮ ಸಂತತಿ ಇಲ್ಲ ಕೂಡದು. ಆದ್ರೆ ಅವನು ನಿನ್ನ ಮಗವನ್ನು ಉಳಿಸುವುದಕ್ಕೆ ನನ್ನ ಮಗನನ್ನು ಕೈಸಾರವಾಗಿ ಕಳಿಸ್ತೇನೆ. ಅದರಿಂದ ವೀರ ಮಾತು. ಅದರ ಅರ್ಥ ಏನು? ನಿನಗೆ 5 ಇರಲಿ 6 ಇರಲಿ ಮಕ್ಕಳು, ಒಂದನ್ನು ಬಲಿಗೊಟ್ಟಾದರೂ ಉಳಿದದನ್ನು ಕಾಪಾಡುವ ಹೊಣೆ ನಿಮ್ಮ ಹೆಗಲ ಮೇಲೆ. ಆದ್ದರಿಂದ ಸಂದರ್ಭ ಬಂತು ಅಂತ ಆದರೆ ನಾನು ಹೇಳಿದ್ದನ್ನು ನಾನು ಹೇಳಿದ ಹಾಗೆ ನಾನು ಹೇಳುವವರಲ್ಲಿ ಹೋಗಿ ಕೇಳಿ ಬರಬೇಕು. ನೀನು ಮುಂದೆ ಒಬ್ಬಟ್ಟು ಮಾತಾಡ್ತೀಯಲ್ಲ. ನನಗೆ ವಿಶ್ವಾಸ ಏನು ಗೊತ್ತಾ? ನನಗೆ ವಿಶ್ವಾಸ ಒಂದೇ, ನಾನು ಎಷ್ಟು ಒಬ್ಬಟ್ಟು ಮಾತಾಡಿದ್ರು ನಿನಗೆ ಅರ್ಥ ಆಗುತ್ತದೆ. ಸರಿ. ಆದ್ದರಿಂದ ಸಂದರ್ಭ ಬಂದರೆ ಒಂದನ್ನು ಕಳೆದಾದರೂ ಇದನ್ನು ಉಳಿಸಬೇಕು. ಸರಿ ಕೃಷ್ಣ, ಈಗ ನನಗೆ ಅರ್ಥ ಆಗೋದಿಲ್ಲ. ಆದರೆ ಆ ಸಂದರ್ಭ ಒದಗಿ ಬಂದಾಗ ನೀನು ಆಡಿದ್ದು ನನ್ನ ಅರಿವಿಗೆ ಬಂದೀತು ಅಂತ ತಿಳಿಯುತ್ತೇನೆ. ಕರ್ಷಕನಾದವನು ತನ್ನ ಕೃಷಿ ಭೂಮಿಯಲ್ಲಿ ತಾನೇ ಬೀಜವನ್ನು ಬಿತ್ತಿದಾಗ ಅಂಕುರಿಸಿ ಬೆಳೆ ಬೆಳೆಯುವಾಗ ಬೆಳೆಯ ಮಧ್ಯದಲ್ಲಿ ಕಳೆಯು ಬೆಳೆಯುತ್ತದೆ, ಅವನೇ ಬೆಳೆಸ್ತಾನೆ. ಹೌದು. ತಾನೇ ಬೆಳೆಸಿದ್ದು ಎಂಬ ವಾತ್ಸಲ್ಯದಿಂದ ಬೆಳೆ ನಾಶವಾಗುವ ಕಳೆಯನ್ನು ಉಳಿಸಿಕೊಳ್ಳುವುದಕ್ಕೆ ಈಗ ನಿರ್ದಾಕ್ಷಿಣ್ಯವಾಗಿ ಕಿತ್ತು ಎಸೆಯುತ್ತಾನೆ. ಕಳೆಯನ್ನು ಕಳೆದಾದರೂ ಬೆಳೆ ಬೆಳಗುವಂತೆ ನೋಡಬೇಕಾಗುತ್ತದೆ. ನೀನೇ ಹುಟ್ಟಿಸಿದ್ದಾದರೂ ಬೆಳೆಯ ಮಧ್ಯೆ ಕಳೆ ಉಂಟು. ಆ ಕಳೆಯನ್ನು ಕಳೆಯುವ ಕಾಲದಲ್ಲಿ ಕಳೆಯುವುದಕ್ಕೊಂದು ವ್ಯವಸ್ಥೆ ಮಾಡಿ. ನಾನು ಸಮಾನ ಸಭೆಗೆ ಹೋಗುವುದಲ್ಲ. ಹಾದಿದ್ದು ನಿರೀಕ್ಷೆ ಇದೆ. Thank you.
ಹಾ